ನಮಸ್ಕಾರ ಸ್ನೇಹಿತರೆ, ಭಾರತೀಯ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಬ್ಬಾಕ್ಷಿ ಸೊಪ್ಪಿನ ಬಸ್ಸಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ ಫಸ್ಟು ಸಬ್ಬಾಕ್ಷಿ ಸೊಪ್ಪು, ಹುರುಳಿಕಾಳು, ಮೊಳಕೆ ಹುರುಳಿಕಾಳು, ಅಲಸಂದೆ ಕಾಳು, ಹಲಸಿನ ಹಣ್ಣಿನ ಬೀಜ ಇವಷ್ಟು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದೇ ಕಾಳು ಅದೇ ಕಾಳು ಅಂತ ಏನಿಲ್ಲ, ಯಾವುದಾದ್ರೂ ಹಾಕ್ಕೋಬೋದು. ತೊಗರಿಬೇಳೆ, ಹೆಸರು ಕಾಳು, ಅವರೆಬೇಳೆ, ಯಾವ್ದು ಬೇಳೆ ಹಾಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ಬಸ್ಸಾರು. ಯಾವುದ್ರಲ್ಲಾದರೂ ಮಾಡ್ಬೋದು. ಹಳ್ಳಿ ಸ್ಟೈಲ್ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ. ಸಿಟಿ ಕಡೆ ಇವೆಲ್ಲ ಜಾಸ್ತಿ ಮಾಡೋದೇ ಇಲ್ಲ. ಒಂದ್ಸಲ ಮಾಡಿ ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ಬಿಸಿ ಮುದ್ದೆ ಇದೆಲ್ಲ ಹಾಕ್ಕೊಂಡು ಕುಕ್ಕರ್ ಒಳಗಡೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಒಂದು 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನಾನು. ನೀವು ಎಷ್ಟಾದರೂ ನಿಮ್ಮ ಮನೆಗೆ ಎಷ್ಟು ಸಾಂಬಾರು ಬೇಕು, ನಿಮಗೆ ಎಷ್ಟು ಕ್ವಾಂಟಿಟಿ ಸಾಂಬಾರು ಬೇಕೋ ಅಷ್ಟು ನೀರು ಹಾಕೊಂಡ್ರು ನಡೆಯುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರಲ್ಲಿ ಇಟ್ಟು ಮುಚ್ಚಿಬಿಟ್ಟು ಒಂದು 3 ವಿಷಲ್ ಹಾಕ್ಸ್ಕೊಂಡಿದ್ದೀನಿ ನಾನು. ಆ ಕಡೆ ಕುಕ್ಕರ್ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ. ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ತಗೊಂಡ್ರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ, ಇಷ್ಟು ಇದಕ್ಕೆ ಸಾಂಬಾರಿಗೆ ಬೇಕು ಬಸ್ಸಾರಿಗೆ. ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು. ಆಮೇಲೆ ಆ ಕಡೆ ಪ್ಲೇಟಾಗಿರೋದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ತೆಂಗಿನಕಾಯಿ. ಇದು ಕಾಳು ಬೇಯಿಸಿರ್ತೀವಲ್ಲ, ಅದಕ್ಕೆ ಅಲ್ಲಿ ಒಗ್ಗರಣೆಗಿದ್ದು ಅದೆಲ್ಲ ರೆಡಿ ಮಾಡಿಕೊಂಡು ಈ ಕಡೆ ಒಂದು ಬಾಣಲಿಲಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ. ಸಾಂಬಾರಿಗೆ ಸಪ್ರೇಟ್ ಫ್ರೈ ಮಾಡಿಕೊಂಡು ಇದನ್ನು ಮತ್ತೆ ರುಬ್ಕೋಬೇಕು. ಇವಷ್ಟೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಫ್ರೈ ಮಾಡ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು ಇದೆಲ್ಲ ಹಾಕ್ಬಿಟ್ಟು, ಜೀರಿಗೆ ಇದೆಲ್ಲ ಹಾಕ್ಬಿಟ್ಟು ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಸ್ನೇಹಿತರೆ. ಅದು ರುಬ್ಬೋ ವರ್ಷಲ್ಲಿ ಈ ಕಡೆ ವಿಷಲ್ ಆದಮೇಲೆ ತೆಗೆದ್ಬಿಟ್ಟು ನೋಡಿದೆ, ಚೆನ್ನಾಗಿ ಬೆಂದಿತ್ತು ಕಾಳು ಸೊಪ್ಪು ಎಲ್ಲ. ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ಸಪ್ರೇಟು, ಕಾಳು ಸಪ್ರೇಟ್ ಮಾಡ್ಕೋಬೇಕು. ಒಂದು ಪಾತ್ರೆಗೆ ಈ ಥರ ಬಸ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಅದು 6 ವರ್ಷದಲ್ಲಿ ಈ ಕಡೆ ನಾನು ಮಿಕ್ಸಿಗೆ ಹಾಕಿರೋದೆಲ್ಲ ರುಬ್ಕೊಂಡು ಅಷ್ಟೊತ್ತಿಗೆ ಇದು ಆರಿತ್ತು, ಸೊಪ್ಪು ಕಾಳು ಎಲ್ಲ ಆರಿತ್ತಲ್ಲ. ಇದನ್ನು ಸ್ವಲ್ಪ ಚೆನ್ನಾಗಿ ಇಂಟ್ಕೋಬೇಕು. ಅದು ನೀರೆಲ್ಲ ಸಪ್ರೇಟ್ ಆಗಬೇಕು, ಚೆನ್ನಾಗಿ ಇಂಟ್ಕೋಬೇಕು, ಡ್ರೈ ಮಾಡ್ಕೋಬೇಕು. ಡ್ರೈ ಮಾಡ್ಕೊಂಡು ಸೊಪ್ಪು ಕಾಳನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಅದ್ರ ಜೊತೆ ರುಬ್ಕೋಬೇಕು. ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ನೈಸಾಗಿ ಆ ಕಾಳು ಸಪ್ರೇಟ್ ಮಾಡಿರ್ತೀವಲ್ಲ, ನೀರು ಸಪ್ರೇಟು, ಕಾಳು ಸಪ್ರೇಟು, ಅದರೊಳಗಡೆ ಹಾಕೊಳ್ಳೋದು. ಅದೊಂದು ರುಬ್ಬಿರೋ ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮತ್ತು ಟೇಸ್ಟ್ ನೋಡಿಕೊಂಡು ನೀವು ಸ್ವಲ್ಪ ಉಪ್ಪು ಹಾಕಬೇಕಾದ್ರೆ ಉಪ್ಪು ಹಾಕ್ಕೋಬೋದು. ನಾನು ಉಪ್ಪು ಹಾಕಿಲ್ಲ, ಸಾಕಾಯಿತು. ಅದೇನೇ ನಾವು ಕಾಳು ಬೇಯಿಸಬೇಕಾದ್ರೆ ಹಾಕಿದ್ವಲ್ಲ ಅದೇನೇ. ಅದು ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. ಇವಾಗ ಈ ಕಡೆ ಒಂದು ಬಾಣಲಿಲಿ ಎಣ್ಣೆ ಬಿಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕಿ ಕಾಳಿಗೆ ಸೊಪ್ಪಿಗೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಪಲ್ಯಕ್ಕೆ. ಹಸಿಮೆಣಸಿನ್ಕಾಯಿ ಹಾಕಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ, ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಸೊಪ್ಪು ಬೇಳೆ ಇದೆಲ್ಲ ಇಂಟ್ಕೊಂಡಿರ್ತೀವಲ್ಲ ಕಾಳು ಎಲ್ಲ, ಅದನ್ನು ಚೆನ್ನಾಗಿ ಇದ್ರೊಳಗಡೆ ಹಾಕ್ಬಿಟ್ಟು ಬಾಣಲಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಚೆನ್ನಾಗಿ ಹದವಾಗಿ ಮಿಕ್ಸ್ ಆಗುತ್ತೆ. ಅದ್ರ ಮೇಲೆ ತೆಂಗಿನಕಾಯಿ ತುರಿ. ಇದಕ್ಕೂ ಅಷ್ಟೇ, ನೀವು ಉಪ್ಪು ಟೇಸ್ಟ್ ನೋಡ್ಕೊಂಡು ಉಪ್ಪು ಹಾಕೋಣಂಗಿದ್ರೆ ಹಾಕ್ಕೋಬೋದು ಸ್ವಲ್ಪ. ಆವಾಗಲೇ ಮುಂಚೆನೇ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಸ್ಟಾರ್ಟಿಂಗ್ಗೆ ಹಾಕೋದ್ವಲ್ಲ, ಆವಾಗಲೇ ಉಪ್ಪು ಹಾಕ್ಬಿಡ್ಬೇಕು. ಇಲ್ಲಾಂದ್ರೆ ಇವಾಗ ಉಪ್ಪು ಹಾಕಿದ್ರೆ ಒಂದು ಕಡೆ ಒತ್ತುತ್ತೆ, ಒಂದು ಕಡೆ ಉಪ್ಪು ಆಗಲ್ಲ, ಸರಿ ಹೋಗಲ್ಲ ಅದು. ಇವಾಗ ಟೇಸ್ಟ್ ಮಾಡೋಣ. ಮುದ್ದೆ ಜೊತೆ, ಅನ್ನದ ಜೊತೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.